ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಶಾಲಿನಿ, ನಿಮ್ಮ ಮಕ್ಕಳ ತಜ್ಞೆ. ಇವತ್ತು ಮತ್ತೊಂದು ಇಂಪಾರ್ಟೆಂಟ್ ವಿಷಯದ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ತುಂಬಾ ಜನ ಪೇರೆಂಟ್ಸ್ಗೆ ತುಂಬಾ ತಲೆನೋವು ಕೂಡ ಅಂತ ಅನ್ಸುತ್ತೆ ಈ ಸಮಸ್ಯೆ ನೋಡಿದ್ರೆ. ಏನೋ ದೊಡ್ಡ ಇನ್ಫೆಕ್ಷನ್ ಆಗಿದೆಯೋ, ನಮಗೂ ಏನೋ ದೊಡ್ಡ ಪ್ರಾಬ್ಲಮ್ ಆಗಿದೆಯೋ ಅಂತ ಕೂಡ ತುಂಬಾ ಜನ ವರಿ ಮಾಡ್ತಾ ಇರ್ತೀರಾ. ಇನ್ನ ಟಾಪಿಕ್ ಬಂದು ಕ್ರೇಡಲ್ ಕ್ಯಾಪ್. ಕ್ರೇಡಲ್ ಕ್ಯಾಪ್ ಅಂದ್ರೆ ಯೂಶಲಿ ಸೆಬೋರಿಕ್ ಡರ್ಮಟೈಟಿಸ್ ಅಂತ ಕರಿತೀವಿ. ಮಕ್ಕಳಲ್ಲಿ, ಎಸ್ಪೆಷಲಿ ಎಳೆ ಮಕ್ಕಳಲ್ಲಿ ಕಾಣುವಂತಹ ಇದು ಒಂದು ತುಂಬಾ ಕಾಮನ್ ಪ್ರಾಬ್ಲಮ್ ಕೂಡ ಹೌದು. ಇನ್ನ ವಿಡಿಯೋದಲ್ಲಿ ಡೀಟೇಲ್ ಆಗಿ ಕ್ರೇಡಲ್ ಕ್ಯಾಪ್ ಬಗ್ಗೆ ಮಾತಾಡ್ತೀನಿ. ಕ್ರೇಡಲ್ ಕ್ಯಾಪ್ ನ ನಾವು ಹೇಗೆ ರಿಮೂವ್ ಮಾಡಬೇಕು, ಯಾವಾಗ ವರಿ ಮಾಡಬೇಕು, ಏನೆಲ್ಲ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸ್ ಅನ್ನ ಮಾಡಿ ಇದನ್ನ ರಿಮೂವ್ ಮಾಡಬಹುದು, ಮತ್ತೆ ಇದು ಬರ್ದೇ ಇರೋ ಹಾಗೆ ಯಾವ ರೀತಿ ನಾವು ನೋಡ್ಕೊಳ್ಬಹುದು, ಹೀಗೆ ಹಲವಾರು ಟಿಪ್ಸ್ ಗಳನ್ನ ಕ್ರೇಡಲ್ ಕ್ಯಾಪ್ ಬಗ್ಗೆ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ಯಾಕೆಂದ್ರೆ ಸ್ಟೆಪ್ಸ್ ಗಳು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡಿ. ಹೇಳ್ಬೇಕು ಅಂದ್ರೆ ಯೂಶಲಿ ಅರೌಂಡ್ 3 months 4 months ಟೈಮ್ ಅಲ್ಲಿ ಮಕ್ಕಳಿಗೆ ಇದು ಸ್ಟಾರ್ಟ್ ಆಗುತ್ತೆ. ಅರೌಂಡ್ 5 months 6 months 7 months ವರೆಗೂ ಕೂಡ ಕೆಲವೊಂದು ಮಕ್ಕಳಲ್ಲಿ ಇರುತ್ತೆ. ಸೊ ಈ ಇಮೇಜ್ ಅಲ್ಲಿ ತೋರಿಸಿದಾಗ ಈ ತರ ಹೊಟ್ಟೊಟ್ಟು ತರ ಮಕ್ಕಳ ತಲೆಯಲ್ಲಿ ಸ್ಕ್ಯಾಲ್ಪ್ ಅಲ್ಲಿ ಇರುತ್ತೆ. ಸೊ ಇದು ತುಂಬಾ ಏನು ಇನ್ಫೆಕ್ಷನ್ ಅಂತ ಅಲ್ಲ, ಇದು ಸ್ಪ್ರೆಡ್ ಆಗುತ್ತೆ ಅಂತಲ್ಲ, ಇದೇನೋ ಒಂದು ಸೀರಿಯಸ್ ಪ್ರಾಬ್ಲಮ್ ಅಂತೂ ಮೊದಲೇ ಅಲ್ಲ. ತುಂಬಾ ಮಕ್ಕಳಲ್ಲಿ ಕಾಮನ್ ಆಗಿ ಕಾಣುವಂತ ಸಮಸ್ಯೆನೇ ಆಗಿದೆ. ಸೊ ಸಿಂಪಲ್ ಆಗಿತ್ತು, ಸ್ವಲ್ಪ ಅಷ್ಟೇ ಒಟ್ಟು ಕಾಣಿಸ್ತಾ ಇತ್ತು ಅಂದ್ರೆ ನೀವು ಏನು ಮಾಡೋ ಅವಶ್ಯಕತೆ ಇಲ್ಲ. ನ್ಯಾಚುರಲ್ ಆಗಿ ಅದು ಕ್ಯೂರ್ ಆಗ್ತಾ ಬರುತ್ತೆ. ತುಂಬಾ ಜಾಸ್ತಿ ಈ ಒಂದು ಹೊಟ್ಟು ತರ ಕಾಣಿಸ್ತಾ ಇದೆ, ತುಂಬಾ ಸ್ಕ್ಯಾಲ್ಪ್ ಪೂರಾ ಕವರ್ ಆಗ್ಬಿಟ್ಟಿದೆ. ಕೆಲವೊಂದ್ಸರಿ ಬೇಬಿಗಳಿಗೆ ಕೂಡ ತುಂಬಾ ಇರಿಟೇಷನ್ ಆಗುತ್ತೆ, ಅದು ಸೆಕೆಂಡರಿ ಇನ್ಫೆಕ್ಷನ್ ಆಗಿ ಟರ್ನ್ ಆಗುವಂತ ಚಾನ್ಸಸ್ ಕೂಡ ಇರುತ್ತೆ. ಅಥವಾ ಕೆಲವೊಂದ್ಸರಿ ಹೇರ್ ಲಾಸ್ ಕೂಡ ಆಗುತ್ತೆ. ಹಾಗಾಗಿನೇ ಫ್ರೆಜೈಲ್ ಆಗಿ ಹೇರ್ ಗಳು ಕೂಡ ಕಿತ್ಕೊಂಡ್ ಬರ್ತಾ ಇರುತ್ತೆ. ಸೊ ಈ ತರ ಆದಾಗ ನೀವು ಕ್ರೇಡಲ್ ಕ್ಯಾಪ್ ಅನ್ನ ರಿಮೂವ್ ಮಾಡೋದು, ಸೊ ಈ ತರ ಇದ್ದಾಗ ನೀವು ಕ್ರೇಡಲ್ ಕ್ಯಾಪ್ ಅನ್ನ ರಿಮೂವ್ ಮಾಡಬಹುದು. ಕ್ರೇಡಲ್ ಕ್ಯಾಪ್ ಅನ್ನ ರಿಮೂವ್ ಮಾಡೋದು ಹೇಗೆ? ಇದಕ್ಕೆ ಬೇಸಿಕಲಿ 2 ಸ್ಟೆಪ್ ಇದೆ. ಬಿಫೋರ್ ಬಾತ್ ಅಂದ್ರೆ ಸ್ನಾನ ಮಾಡಿಸ್ಲಿಕ್ಕಿಂತ ಮುಂಚೆ ಕೆಲವೊಂದು ಸ್ಟೆಪ್ ಅನ್ನ ಫಾಲೋ ಮಾಡಬೇಕು, ಮತ್ತೆ ಸ್ನಾನ ಆದ ನಂತರ ಕೆಲವೊಂದು ಟಿಪ್ ಗಳನ್ನ ನೀವು ಫಾಲೋ ಮಾಡಬೇಕು. ಸ್ನಾನಕ್ಕಿಂತ ಮುಂಚೆ ನೀವೇನ್ ಮಾಡ್ಬೇಕು? ಸ್ನಾನ ಆಗೋದಕ್ಕಿಂತ ಮುಂಚೆ ನಿಮಗೆ ಬೇಕಾಗಿರೋದು ಒಂದು ಬೇಬಿ ಮಸಾಜ್ ಆಯಿಲ್. ಅದು ಕೂಡ ನಿಮ್ಗೆ ಗೊತ್ತಿರೋ ಹಾಗೆ ನಾನು ಯಾವಾಗ್ಲೂ ಹೈಲೈಟ್ ಮಾಡ್ತಾ ಇರ್ತೀನಿ, ಫ್ರಾಗ್ರೆನ್ಸ್ ಫ್ರೀ, ಕೆಮಿಕಲ್ ಫ್ರೀ, ಡರ್ಮಟಾಲಜಿಕಲಿ ಟೆಸ್ಟೆಡ್ ಆಗಿರುವಂತಹ ಒಂದು ಸೇಫ್ ಬೇಬಿ ಫ್ರೆಂಡ್ಲಿ ಆಯಿಲ್ ಅನ್ನ ಯೂಸ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ನಿಮಗೆ ಬೇಕಾಗಿರುವಂತದ್ದು ಸಾಫ್ಟ್ ಬೇಬಿ ಬ್ರಷ್. ಈ ರೀತಿ ಬ್ರಾಡ್ ಆಗಿದ್ರೆ ನಿಮ್ಗೆ ತುಂಬಾ ಈಸಿ, ಬಿಕಾಸ್ ಒಂದೇ ಸ್ಟ್ರೆಚ್ ಅಲ್ಲಿ ತುಂಬಾ ಒಂದು ಫ್ಲೇಕ್ಸ್ ಏನಿರುತ್ತೆ ಅದು ರಿಮೂವ್ ಮಾಡ್ಲಿಕ್ಕೆ ನಿಮ್ಗೆ ಈಸಿ ಆಗಿರುತ್ತೆ. ಬಿಫೋರ್ ಬಾತ್ ನೀವು ಸ್ನಾನ ಮಾಡಿಸೋದಕ್ಕಿಂತ ನೀವು ಮಗುಗೆ ಸ್ನಾನ ಮಾಡಿಸೋದಕ್ಕಿಂತ ಮುಂಚೆ ಚೆನ್ನಾಗಿ ಸ್ಕ್ಯಾಲ್ಪಿಗೆ ಮಸಾಜ್ ಕೊಡೋದು ತುಂಬಾ ಇಂಪಾರ್ಟೆಂಟ್. ಬೇಬಿನ ಸ್ನಾನ ಮಾಡಿಸೋದಕ್ಕಿಂತ ಮುಂಚೆ ಬೇಬಿ ಆಯಿಲ್ ಅನ್ನ ಹಾಕಿ ನೀಟಾಗಿ ಮಸಾಜ್ ಕೊಡಿ, ಈ ವಿಡಿಯೋದಲ್ಲಿ ತೋರಿಸ್ತಿರೋ ಹಾಗೆ. ಆಮೇಲೆ ಸಾಫ್ಟ್ ಬ್ರಿಸಲ್ ಬ್ರಷ್ ಇಂದ 5 ರಿಂದ 6 ಸರಿ ನಿಧಾನಕ್ಕೆ, ಬೇಬಿಗೆ ಇರಿಟೇಷನ್ ಆಗ್ಬಾರ್ದು, ಬೇಬಿ ಒಂಥರ ಕಿರಿಕಿರಿ ಮಾಡಬಾರ್ದು, ಸಮಾಧಾನವಾಗಿದ್ದಾಗ ಈ ರೀತಿ ಸಾಫ್ಟ್ ಬ್ರಿಸಲ್ ಬ್ರಷ್ ಇಂದ ನಿಧಾನಕ್ಕೆ ಈ ತರ ಸಾಫ್ಟ್ ಬ್ರಿಸಲ್ ಬ್ರಷ್ ಇಂದ ಮಕ್ಕಳ ತಲೆ ಸ್ಕ್ಯಾಲ್ಪ್ ಅನ್ನು ಚೆನ್ನಾಗಿ ಬಾಚ್ಕೊಳ್ಳಿ. ಇದಾದಾಗ ಸ್ವಲ್ಪ ಲೂಸನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಮೇ ಬಿ 3 to 4 times ಅಥವಾ 3 to 4 times ಅಥವಾ 5 to 6 times ನೀವು ಮಾಡಿದ್ರು ಕೂಡ ಸಾಕಾಗುತ್ತೆ, ಡಿಪೆಂಡಿಂಗ್ ಎಷ್ಟು ಜಾಸ್ತಿ ಇದೆ ಅನ್ನೋದ್ರ ಮೇಲೆ. ಸೊ ಇದಾದ್ಮೇಲೆ ನೀವು ಚೆನ್ನಾಗಿ ಬೇಬಿ ಫ್ರೆಂಡ್ಲಿ ಶಾಂಪೂ ಇಂದ ನೀವು ಬೇಬಿ ವಾಶ್ ಅನ್ನ ಕೊಡ್ಬೇಕಾಗತ್ತೆ. ಶಾಂಪೂ ಯಾವ ರೀತಿ ಇರಬೇಕು? ಡೆಫಿನೆಟ್ಲಿ ಇದು ಹಾರ್ಶ್ ಕೆಮಿಕಲ್ಸ್ ಇಂದ ಫ್ರೀ ಆಗಿರ್ಬೇಕು, ಇದರಲ್ಲಿ ಕೊಕೊನಟ್ ಆಯಿಲ್ ಇರಬೇಕು, ಮತ್ತೆ ಇದು ಮಕ್ಕಳಿಗೆ ಮೈಲ್ಡ್ ಆಗಿರ್ಬೇಕು, ಡರ್ಮಟಾಲಜಿಕಲಿ ಟೆಸ್ಟೆಡ್ ಆಗಿರ್ಬೇಕು. ಈ ರೀತಿಯಾದಂತಹ ಶಾಂಪೂನ ನೀವು ತಗೊಂಡು ಚೆನ್ನಾಗಿ ಮಸಾಜ್ ಕೊಡಿ. ಆಮೇಲೆ ಮಸಾಜ್ ಕೊಟ್ಟ ನಂತರನೂ ಕೂಡ ಸಾಫ್ಟ್ ಬ್ರಷ್ ಇಂದ ಅದೇನು ಲೂಸನ್ ಆಗಿರುತ್ತೆ ಅದನ್ನ ತೆಗಿಲಿಕ್ಕೆ ಪ್ರಯತ್ನ ಮಾಡಿ. ಅದಾದ್ಮೇಲೆ ನೆಕ್ಸ್ಟ್ ಅದು ಲೂಸನ್ ಆಗಿ ಬರ್ತಾ ಹೋಗುತ್ತೆ. ಮೇ ಬಿ ಒಂದು 5 to 6 times ಚೆನ್ನಾಗಿ ನೀವು ಸ್ಕ್ಯಾಲ್ಪ್ ಅನ್ನ ರಿನ್ಸ್ ಮಾಡಿ ಸ್ವಲ್ಪ ಬಾಚಿದಾಗೇನೆ ಅದರಿಂದ ಬರುತ್ತೆ. ಸೊ ಅದು ಬಂದಾದ್ಮೇಲೆ ನೆಕ್ಸ್ಟ್ ಚೆನ್ನಾಗಿ ಮಗುನ ಹೆಡ್ ಬಾತ್ ಕೊಟ್ಟಾದ್ಮೇಲೆ ಚೆನ್ನಾಗಿ ಡ್ರೈ ಮಾಡಿ ಸ್ಕ್ಯಾಲ್ಪ್ ಇಂದ ಇದ್ ಮಾಡಿ. ಈ ರೀತಿಯಾದಂತಹ ಸಿಂಪಲ್ ಸ್ಟೆಪ್ಸ್ ಅನ್ನ ಫಾಲೋ ಮಾಡ್ಕೊಂಡು ಬೇಬಿಯಲ್ಲಿರುವಂತಹ ಈ ಕ್ರೇಡಲ್ ಕ್ಯಾಪ್ ಅನ್ನ ನೀವು ರಿಮೂವ್ ಮಾಡ್ಲಿಕ್ಕೆ ನಿಮ್ಗೆ ಹೆಲ್ಪ್ ಆಗುತ್ತೆ. ಒಂದ್ ವಿಷಯ ನೆನ್ಪಿಟ್ಕೊಳ್ಳಿ, ತುಂಬಾ ಕಮ್ಮಿ ಇದ್ರೆ ದಯವಿಟ್ಟು ಏನು ಮಾಡಕ್ ಹೋಗ್ಬಿಡಿ, ತನಿಗ್ ತಾನೇ ಕ್ಯೂರ್ ಆಗುತ್ತೆ. ತುಂಬಾ ಹಾರ್ಶ್ ಆಗಿ ಅಥವಾ ತುಂಬಾ ಹಾರ್ಶ್ ಬ್ರಿಸಲ್ ಇರುವಂತ ಬ್ರಷ್ ಇಂದ ದಯವಿಟ್ಟು ಮಾಡ್ಬೇಡಿ. ಮಗು ತುಂಬಾ ಇರಿಟೇಬಲ್ ಆಗ್ತಾ ಇದೆ ಅಂದ್ರೆ ದಯವಿಟ್ಟು ಏನು ಮಾಡಕ್ ಹೋಗ್ಬೇಡಿ. ನಿಮ್ಮ ಪೀಡಿಯಾಟ್ರಿಷಿಯನ್ ಅಥವಾ ಡರ್ಮಟಾಲಜಿಸ್ಟ್ ಅನ್ನ ಕನ್ಸಲ್ಟ್ ಮಾಡ್ಕೊಳ್ಳಿ. ಮತ್ತೆ ಇನ್ನೊಂದು ಲಾಸ್ಟ್ ಟಿಪ್ ಏನಪ್ಪಾ ಅಂದ್ರೆ ಯಾವ ರೀತಿ ಇದನ್ನ ಪ್ರಿವೆಂಟ್ ಮಾಡೋದು ಅಂತ. ಈ ತರ ಆಗ್ತಾ ಇದೆ ಅಂತ ಹೇಳಿದ್ರೆ ಯೂಶಲಿ ರೆಗ್ಯುಲರ್ ಆಗಿ ಈ ತರ ಬೇಬಿ ಆಯಿಲ್ ಅನ್ನ ಯೂಸ್ ಮಾಡಿ ಸ್ವಲ್ಪ ಇದ್ದಾಗ್ಲೇನೆ ನೀವು ಬೇಬಿ ತರ ಸಾಫ್ಟ್ ಬ್ರಷ್ ಇಂದ 1 or 2 times ಮಾಡಿದ್ರು ಕೂಡ ಈ ತರ ಸ್ವಲ್ಪ ಫ್ಲೆಕ್ಸ್ ಕಾಣಿಸ್ದಾಗ್ಲೇ ನೀವು ರಿಮೂವ್ ಮಾಡೋದ್ರಿಂದ ಇದನ್ನ ನೀವು ಬರ್ದೇ ಇರೋ ತರ ಕೂಡ ನೀವು ನೋಡ್ಕೊಳ್ಬಹುದು. ತುಂಬಾ ಜಾಸ್ತಿ ಆದ್ರೆ ನಾನು ಆಲ್ರೆಡಿ ಹೇಳ್ದಂಗೆ ಮಕ್ಕಳಿಗೆ ತುಂಬಾ ಇರಿಟೇಷನ್ ಆಗುತ್ತೆ, ಒಂಥರ ಒದ್ದಾಡ್ತಾರೆ, ಕಿರಿಕಿರಿ ಮಾಡ್ತಾರೆ, ಅಳ್ತಾರೆ, ಯಾಕೆ ಅಂತಾನು ಕೂಡ ಗೊತ್ತಾಗೋದಿಲ್ಲ. ಅದ್ರ ಜೊತೆಗೆ ಹೇರ್ ಲಾಸ್ ಆಗುವಂತ ಚಾನ್ಸಸ್ ಕೂಡ ಇರುತ್ತೆ. ಸೊ ಆಲ್ರೆಡಿ ಮತ್ತೆ ಇನ್ನೊಂದ್ಸರಿ ಹೈಲೈಟ್ ಮಾಡ್ತಾ ಇದೀನಿ, ಡೋಂಟ್ ವರಿ, ಇದೊಂದು ಸೀರಿಯಸ್ ಪ್ರಾಬ್ಲಮ್ ಡೆಫಿನೆಟ್ಲಿ ಅಲ್ವೇ ಅಲ್ಲ. ಇದು ಕಾಮನ್ ಆಗಿ ನಾವು ಮಕ್ಕಳಲ್ಲಿ ರುಟೀನ್ ಆಗಿ ನೋಡುವಂತ ಸಮಸ್ಯೆನೇ ಆಗಿದೆ.
ಸೊ ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಭಾವಿಸ್ತೀನಿ. ಮಕ್ಕಳ ಹೆಲ್ತ್ಗೆ ರಿಲೇಟೆಡ್ ಆಗಿರುವಂತ ಏನೇ ಡೌಟ್ಸ್ ಗಳಿದ್ರು ಕೂಡ ಕಮೆಂಟಿನ ಮೂಲಕ ತಿಳಿಸಿ. ವಿಡಿಯೋದ ಮೂಲಕ ಅಥವಾ ಕಮೆಂಟ್ ಗಳಿಗೆ ಡೈರೆಕ್ಟ್ ಆಗಿ ಆನ್ಸರ್ ಮಾಡೋದ್ರ ಮೂಲಕ ನಿಮ್ಮ ಪ್ರಾಬ್ಲಮ್ಸ್ ಗಳಿಗೆ ಸೊಲ್ಯೂಷನ್ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ಪೇರೆಂಟಿಂಗ್.